ಇವತ್ತು ಟ್ರೈನಲ್ಲಿ ಬರ್ತಾಯಿದ್ದೆ ಬೆಂಗಳೂರಿಂದ. ಬರುವಾಗ 3 ಜನ ಲೇಡೀಸು ನನ್ನ ಪಕ್ಕ ನನ್ನ ಎದುರುಗಡೆ ಎಲ್ಲ ಕೂತಿದ್ರು ಟ್ರೈನಲ್ಲಿ. 3 ಜನ ಎಲ್ಲ ಟೀಚರ್ಸ್ ಅಂತೆ. ಅಲ್ಲೇ ಕೆಲವರು ರಿಟೈರ್ಡ್ ಆಗೋ ಹಂತಕ್ಕೆ ಬಂದಿದ್ದರು, ಮತ್ತು ಕೆಲವರು ವರ್ಕಿಂಗ್ ಟೀಚರ್ಸ್ಗಳು, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್. ಅವರು ಮಾತಾಡ್ತಿದ್ದೇನು ನನಗೆ ಅಂತಂದರೆ, ಬರೀ ನಮ್ಮ ಅಳಿಯಂಗೆ ಎಷ್ಟು ಅಡಿಕೆಕಾಯಿ ಬೀಳುತ್ತೆ, ಅವ್ರದ್ದೆಷ್ಟು ಅಡಿಕೆ ಐತೆ, ಇವ್ರದ್ದಷ್ಟು ಅಡಿಕೆ ಐತೆ, ಆ ಅಡಿಕೆ ಇದೆ ಅಯ್ಯೋ ಅವ್ರದ್ದು 3000 ಕೂಡ ಅಡಿಕೆ ಐತೆ, ಬರ್ರೀ ಅಡಿಕೆ. ನಾನು ನೋಡಿದ್ರೆ ಊರಲ್ಲಿ ರಾಗಿ ಒಣಗ್ಸಕ್ಕೆ ಬರ್ತಾಯಿದ್ದೀನಿ. ಈ ಅಡಿಕೆ ಕತೆ ಕೇಳಿ ನನಗೆ ತಲೆಯೆಲ್ಲ ಗಿರ್ರಂತಿತ್ತು. ಅದೇ ಟೈಮ್ ನನಗೊಂದು ಫೋನ್ ಬಂತು. ಯಾವುದವ, ನಾನು ಫ್ರೆಂಡ್ ಫೋನ್ ಮಾಡಿ ತಿಂಡಿ ಆಯಿತಾ ಅಂತಂದರು. ಹ್ಞೂ ಅಂತಂದೆ. ನಾನು ಇವ್ರಿಗೆಲ್ಲ ಕೇಳ್ಸಂಗೆ ಪಕ್ಕದಾಗಿರೋರಿಗೆ ಜೋರಾಗಿ ಏನಂತಂದೆ, ಏನು ತಿಂಡಿ ಅಂತಂದ ಅವನು ಫೋನಲ್ಲಿ. ನಾನು ಇಲ್ಲ, ಗೋಟಡ್ಕೆಕಾಯಿ ರೊಟ್ಟಿ ಮಾಡಿದರು ಮನೇಲಿ, ಆಮೇಲೆ ಇದು ಎಳೆ ಅಡಿಕೆಕಾಯಿ ಪಲ್ಯ ಮಾಡಿದರು, ತಿಂದು ಬಂದೆ ಅಂತಂದೆ. ಅಷ್ಟು ರೋಸಿ ಹೋಗಿತ್ತು. ಹೊಟ್ಟೆ ತಿನ್ನೋದು, ಅನ್ನ ಬೆಳೆಯೋದ್ರ ಬಗ್ಗೆ ವೈಭವೀಕರಣನೇ ಇಲ್ಲ. ಅನ್ನದ ಬಗ್ಗೆ ಎಲ್ಲ ಬರೀ ದುಡ್ಡಿನ ಬಗ್ಗೆ ವೈಭವೀಕರಣ. ಅದನ್ನು ಸಿಟ್ಟನ್ನು ನಾನು ಹಿಂಗೆ ವ್ಯಂಗ್ಯವಾಗಿ ಸ್ವಲ್ಪ ಹೇಳಿದೆ. ಏನನ್ಸುತ್ತೆ ನಿಮಗೆ? ನಮಸ್ಕಾರ.